ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಮೈ ಚಾನಲ್. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮಾವಿನ ಹಣ್ಣಿನ ಸಾರು ಹೇಗೆ ಮಾಡೋದು ಅಂತ. ತುಂಬಾ ಈಸಿ. ಏನೇನೆಲ್ಲ ಬೇಕು ಹೇಗೆ ಮಾಡೋದು ಅಂತ ನೋಡೋಣ. ನೀವು ಮಸಾಲೆ ರುಬ್ಬಿ ಕೂಡ ಹಾಕಿ ಇಲ್ಲ ಹಾಗೆ ಕೂಡ ಒಗ್ಗರಣೆ ಹೊಡೆದು ಕೂಡ ಮಾಡ್ಬೋದು. ತುಂಬಾ ಈಸಿಯಾಗಿರುತ್ತೆ ಮಾಡೋದಕ್ಕೆ. ಹೇಗೆ ಮಾಡೋದು ಏನೇನೆಲ್ಲ ಬೇಕು ನೋಡೋಣ ಬನ್ನಿ. ಇಲ್ಲಿ ನಾನೊಂದು ನಾನ್ ಸ್ಟಿಕ್ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಫಸ್ಟ್ ಇಲ್ಲಿ ಸ್ವಲ್ಪ ನಾನು ಒಣಮೆಣಸು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. ಇದನ್ನು ಫಸ್ಟ್ ಫ್ರೈ ಮಾಡಿಕೊಂಡು ಮತ್ತು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಕೂಡ ಫ್ರೈ ಮಾಡಿ ತೊಗೊಳ್ಳೋದಿದೆ. ಈಗ ಅದು ಫ್ರೈ ಮಾಡಿಕೊಂಡೆ. ಈಗ ನೋಡಿ, ಒಂದು ಈರುಳ್ಳಿ ನಾನು ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿ ನಾನು ತೊಗೊಂಡಿದ್ದೀನಿ. ಇದನ್ನು ನಾನು ತವದಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿಕೊಂಡು ಮಸಾಲೆಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋದಿದೆ. ಈಗ ಇಲ್ಲಿ ನಾನೊಂದು ಮಿಕ್ಸಿ ಜಾರೇ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ 1/4 ಟೀ ಸ್ಪೂನಷ್ಟು ಹಳದಿ ಪೌಡರ್ ಹಾಕ್ಕೊಂಡು ಇದನ್ನು ರುಬ್ಕೊಂಡು ತೊಗೊಬಿಡ್ತೀನಿ. ನೋಡಿ, ಈ ಮಸಾಲೆ ನಾನು ರುಬ್ಕೊಂಡು ತೊಗೊಂಡಿದ್ದೀನಿ ಅದಕ್ಕೆ. ಹಾಗೆ ಇಲ್ಲಿ ಒಂದು 12 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಹುಳಿ ಇಲ್ಲ, ಹಾಗೆ ತುಂಬ ಸ್ವೀಟಾಗೂ ಇಲ್ಲ, ಮೀಡಿಯಮ್ ಇದೆ. ನಮ್ಮ ಮನೆ ಮರದೆ, ತುಂಬ ಚಿಕ್ಕದೇ, ದೊಡ್ಡ ಸೈಜ್ ಅಲ್ಲ, ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ ನಾನು. ಅದರಲ್ಲಿ 4 ಮಾವಿನ ಹಣ್ಣು ನಾನು ತೊಗೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಿ 1 ಗ್ಲಾಸ್, ಇದನ್ನು ಕೈಯಲ್ಲೇ ನಾನು ಕಿವುಚಿ ತೊಗೊಳೋದಿದೆ. ನಾನು ಇದನ್ನು ಈ ರೀತಿ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಸ್ಪೂನಿಂದ ತೆಗೆದು ತೋರಿಸ್ತಾ ಇದ್ದೀನಿ 4 ಮಾವಿನ ಹಣ್ಣು. ಅದನ್ನು ನೀವು ತೆಗೆದು ಬಿಡ್ಬೋದು, ಇಲ್ಲ ಹಾಗೆ ಕೂಡ ಹಾಕೋಬೋದು. ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಾರಿಗೆ. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಹಾಕಿದ್ರೇ ಟೇಸ್ಟ್ ಇರುತ್ತೆ. ನಾನು ಇಡೀ ಬೆಲ್ಲ ಹಾಕ್ತಾ ಇಲ್ಲ, ನಾನು ಅಂಜಲ್ ಬೆಲ್ಲ ಥರ ಇರುತ್ತಲ್ಲ ಅದನ್ನೇ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಒಂದು 5-10 ನಿಮಿಷ ಇದನ್ನು ಫಸ್ಟ್ ನಾನು ಬಿಡ್ತೀನಿ. ಇದರಲ್ಲೇ ಚೆಂದ ಮಿಕ್ಸ್ ಮಾಡಿ. ನೀವು ಬೆಲ್ಲ ಹಾಕೋದಕ್ಕೆ ಸಕ್ಕರೆ ಬೇಕಾದರೆ ಹಾಕೋಬೋದು, ಆದರೆ ಬೆಲ್ಲ ಹಾಕಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಒಂದು ಪಾತ್ರೆ ನಾನು ತೊಗೊಂಡಿದ್ದೀನಿ ಸಾರು ಮಾಡೋಕ್ಕೆ. ಹಾಗೆ ಅದಕ್ಕೆ ನಾನು ಒಂದು 2.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಸಾಸಿವೆ ಸಿಡಿದಿದೆ. 1/4 ಟೀ ಸ್ಪೂನಷ್ಟು ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿ, ಈರುಳ್ಳಿ, ಹಸಿಮೆಣಸು ಕೂಡ ಹಾಕ್ಕೊಂಡು ನಾನು ಫಸ್ಟ್ ಸ್ವಲ್ಪ ಬಾಡಿಸ್ಕೊಳ್ತೀನಿ. ಇದಕ್ಕೆ ಒಗ್ಗರಣೆಗೆ ಹಿಂಗೆ ಬೇಕಾದರೂ ಕೂಡ ಹಾಕೋಬೋದು, ನಾನು ಸೇರಿಸಿಲ್ಲ. ನೀವು ಬೇಕು ಅಂದರೆ ಸೇರಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಬಾಡಿಸ್ಕೊಂಡು ಚೆನ್ನಾಗಿ ಇದಕ್ಕೆ ಒಂದು ಒಣಮೆಣಸು ಒಂದು ಹಾಕ್ಕೊಂಡಿದ್ದೀನಿ ನಾನು ಫಸ್ಟ್ ಮಿಕ್ಸ್ ಮಾಡಿ ಇಟ್ಟಿದ್ದನ್ನ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿ ತೆಗೆದಿಟ್ಟಿದ್ದನ್ನ. ಈಗ ಅದಕ್ಕೆ ಇಡೀ ಮಾವಿನ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಪೂನಿಂದ ನಿಧಾನಕ್ಕೆ ಹಾಗೆ ಕಲಗಿಸ್ಬಿಡ್ತೀನಿ. ಇದು ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ಇದಕ್ಕೆ ನಾನು ಮಸಾಲೆ ಹಾಕ್ಕೊಳ್ಳೋದಿದೆ. ಹಾಗೆ ಸ್ವಲ್ಪ ಹೊತ್ತು ಹಾಗೆ ನಿಧಾನಕ್ಕೆ ನಾನು ಅದನ್ನು ಮಿಕ್ಸ್ ಮಾಡಿ ಬಿಟ್ಕೊಳ್ತೀನಿ. ಈಗ ನೋಡಿ, ಕುದಿ ಬರೋಕ್ಕಾಯಿತು. ಈಗ ಅದಕ್ಕೆ ನಾನು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಹಾಕ್ಕೊಂಡು ಅದರಲ್ಲಿ ಉಳಿದಿದ್ದ ನೀರು ಕೂಡ ನಾನು ಅದಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ. ಇದನ್ನು ಹಾಗೆ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿ ಬಿಟ್ಕೊಳ್ತೀನಿ ನಾನು. ಹೀಗೆ ಮಿಕ್ಸ್ ಮಾಡಿಕೊಂಡು ಮಸಾಲೆ ಹಾಕಿದ್ಮೇಲೆ ಕೂಡ ಸ್ವಲ್ಪ ಕುದಿ ಬರಬೇಕು. ಈಗ ಕುದಿ ಬರ್ತಾ ಇದೆ. ಈಗ ಮುಚ್ಚಿಡ್ತೀನಿ. ಈಗ ನೋಡಿ, ಮುಚ್ಚಳ ಓಪನ್ ಮಾಡಿ ನಾನು ತೆಗೆದಿದ್ದೀನಿ. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಹಾಗೆ ಸ್ಪೂನ್ ಹಾಕಿ ಇನ್ನು ಸ್ವಲ್ಪ ಹೊತ್ತು ಕೂಡ ನಾನು ಅದನ್ನು ಮುಚ್ಚಿಡೋದಿದೆ. ಈಗ ಮತ್ತು ಕೂಡ ನಾನು ಓಪನ್ ಮಾಡಿದ್ದೀನಿ. ಇದನ್ನು ನಾನು ಸ್ಪೂನ್ ಹಾಕಿ ಹೀಗೆ ನಾನು ಕುದಿಸ್ತೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಮತ್ತು ಮುಚ್ಚಿಡಲ್ಲ ನಾನು. ಈಗ ಚೆನ್ನಾಗಿ ಕುದ್ದಿದೆ. ಈಗ ಆಗ್ತಾ ಬಂತು ಸಾರು. ಈಗ ರೆಡಿ. ಈಗ ಬಂದ್ ಮಾಡ್ಕೊಳ್ತೀನಿ. ಇವತ್ತಿನ ಮಾವಿನ ಹಣ್ಣಿನ ಸಾರು ತುಂಬ ಟೇಸ್ಟಾಗಿ ರೆಡಿಯಾಗಿದೆ. ಮ್ಯಾಂಗೋ ಕರಿ. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ, ಹಾಗೆ ಮಾಡಿ ತಿಂದು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.